ಜ್ಞಾನಸಾಗರ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ವಿಘ್ನ ವಿನಾಶಕ ಗೌರಿ ಸುತ ಎಂದು ಕರೆಯಲ್ಪಡುವ ನಿಮ್ಮ ಆರಾಧ್ಯ ದೈವ ಗಣೇಶನ ಪ್ರಿಯವಾದ ರಾಶಿಗಳ ಬಗ್ಗೆ ಮಾಹಿತಿ ನೀಡಲಿದ್ದೇವೆ. ದ್ವಾದಶ ರಾಶಿಗಳಲ್ಲಿ ಈ 4 ರಾಶಿಯವರೆಂದರೆ ಮಾತ್ರ ಗಜಮುಖನಿಗೆ ಯಾಕೆ ಅಷ್ಟು ಇಷ್ಟ? ಆ ರಾಶಿಗಳ ಮೇಲೆ ಗಣೇಶನ ಹೆಚ್ಚಿನ ಅನುಗ್ರಹ ಇರಲು ಕಾರಣವೇನು? ಎಲ್ಲಾ ರಾಶಿಯವರು ಗಣೇಶನ ಆಶೀರ್ವಾದ ಪಡೆಯಲು ಯಾವ ಸರಳ ಪೂಜೆ ಮಾಡಬೇಕು? ಗಣಪತಿ ಮಂತ್ರ, ಶುಭವರ್ಣ, ದಿನಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಾಗಿದೆ. ನಿಮ್ಮ ರಾಶಿಯೂ ಸಹ ಗಣೇಶನಿಗೆ ಪ್ರಿಯವಾದುದೇ ಎಂಬುದನ್ನು ತಿಳಿಯೋಣವಾ? ಹಾಗಾದ್ರೆ ತಡ ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣವಾ? ಗಣೇಶ ಅಥವಾ ವಿನಾಯಕ ಹಿಂದೂ ಧರ್ಮದ ಅತ್ಯಂತ ಜನಪ್ರಿಯ ಹಾಗೂ ಪ್ರಮುಖ ದೇವತೆಗಳಲ್ಲಿ ಒಬ್ಬರು. ಯಾವುದೇ ಕೆಲಸಗಳನ್ನು ಅಥವಾ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡುವ ಮೊದಲು ಗಣೇಶನನ್ನು ಆರಾಧಿಸಲಾಗುತ್ತೆ. ಹೊಸ ಮನೆ ಪ್ರವೇಶ, ಮದುವೆ ಅಥವಾ ಯಾವುದೇ ಹೊಸ ವ್ಯವಹಾರ ಆರಂಭಿಸುವಾಗ ಮೊದಲು ಗಣೇಶನಿಗೆ ಪ್ರಾರ್ಥನೆ ಸಲ್ಲಿಸಲಾಗುತ್ತೆ. ಕೇವಲ ಮಾನವರೇ ಅಲ್ಲದೆ ದೇವತೆಗಳು ಕೂಡ ತಮ್ಮ ಪ್ರತಿಯೊಂದು ಕಾರ್ಯಕ್ಕೂ ಗಜಮುಖನ ಆಶೀರ್ವಾದ ಪಡೆಯುತ್ತಿದ್ರು ಎಂದು ನಮ್ಮ ಹಿಂದೂ ಪುರಾಣಗಳು ಉಲ್ಲೇಖಿಸಿವೆ. ಹಾಗಾಗಿಯೇ ನಾವು ಯಾವುದೇ ಒಂದು ದೇವಸ್ಥಾನಗಳಿಗೆ ಭೇಟಿ ನೀಡಿದ್ರೂ ಕೂಡ ಅಲ್ಲಿ ತಪ್ಪದೆ ಗಣೇಶನ ಪ್ರತಿಮೆ ಇದ್ದೇ ಇರುತ್ತೆ. ಪ್ರತಿಷ್ಠಾಪಿಸಿ ಪೂಜಿಸಿದ ನಂತರವಷ್ಟೇ ಇತರ ದೇವತೆಗಳನ್ನು ಪೂಜಿಸಲಾಗುತ್ತೆ. ಇನ್ನು ಗಣೇಶನಿಗೆ ಗಣಪತಿ, ವಿನಾಯಕ, ಲಂಬೋದರ, ಗಜಾನನ, ಏಕದಂತ ಸೇರಿದಂತೆ ಸಾವಿರಾರು ಹೆಸರುಗಳಿವೆ. ಗಣಪತಿಯ ದೊಡ್ಡ ತಲೆಯು ವಿಶಾಲವಾದ ಚಿಂತನೆ ಮತ್ತು ಜ್ಞಾನದ ಸಂಕೇತವಾಗಿದ್ರೆ, ದೊಡ್ಡ ಕಿವಿಗಳು ಇತರರ ಮಾತುಗಳನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳುವ ಗುಣದ ಸಂಕೇತವಾಗಿದೆ. ಅದೇ ರೀತಿ ಸ್ವಾಮಿಯ ಸಣ್ಣ ಸಣ್ಣ ಕಣ್ಣುಗಳು ಏಕಾಗ್ರತೆ ಮತ್ತು ಸೂಕ್ಷ್ಮ ದೃಷ್ಟಿಗಳ ಸಂಕೇತವಾಗಿದ್ರೆ, ದೊಡ್ಡ ಹೊಟ್ಟೆ ಜೀವನದ ಸರಿ ತಪ್ಪುಗಳನ್ನು ಹಾಗೂ ಸುಖ ದುಃಖಗಳನ್ನು ಸಮಾನವಾಗಿ ಜೀರ್ಣಿಸಿಕೊಳ್ಳುವ ಶಕ್ತಿ ಎಂದೇ ಹೇಳಲಾಗುತ್ತೆ. ಇಂತಹ ಶಕ್ತಿಶಾಲಿ ದೇವತೆಯು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 4 ವಿಶೇಷ ರಾಶಿಗಳ ಮೇಲೆ ಹೆಚ್ಚು ಆಶೀರ್ವಾದವನ್ನು ಕರುಣಿಸುತ್ತಾರೆ. ಅವರು ಯಾವುದೇ ಕೆಲಸ ಮಾಡಿದ್ರೂ ವಿಘ್ನ ನಿವಾರಕನ ಆಶೀರ್ವಾದ ಸದಾ ಇರುತ್ತೆ. ಏಕೆಂದರೆ ಗಣೇಶನು ಬುದ್ಧಿ ಹಾಗೂ ಜ್ಞಾನದ ಅಧಿದೇವತೆಯಾಗಿದ್ದಾರೆ. ಹಾಗಾಗಿ ಬುಧ ಮತ್ತು ಶುಕ್ರ ಗ್ರಹಗಳ ಆಧಿಪತ್ಯವಿರುವ ರಾಶಿಗಳ ಮೇಲೆ ಗಣಪತಿಯ ವಿಶೇಷ ಅನುಗ್ರಹವಿರುತ್ತೆ ಎಂದು ನಂಬಲಾಗುತ್ತೆ. ಹಾಗಾದ್ರೆ ಆ 4 ಅದೃಷ್ಟವಂತ ರಾಶಿಗಳು ಯಾವುವು? 12 ರಾಶಿಯವರು ಸಹ ಗಣೇಶನ ಕೃಪೆಗೆ ಪಾತ್ರರಾಗಲು ಯಾವ ಸಣ್ಣ ಪೂಜೆಗಳನ್ನು ಮಾಡಬೇಕು ಎಂಬುದರ ಬಗ್ಗೆ ಸವಿವರವಾಗಿ ತಿಳಿಸಲಾಗಿದೆ. ಹಾಗಾಗಿ ವಿಡಿಯೋ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ. ಗಣೇಶನಿಗೆ ಅತ್ಯಂತ ಪ್ರಿಯವಾದ 12 ರಾಶಿಗಳಲ್ಲಿ ಮೊದಲನೇ ರಾಶಿ ಎಂದರೆ ಅದು ಮೇಷರಾಶಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಯವರಿಗೆ ಗಣೇಶನ ಆಶೀರ್ವಾದ ಸದಾ ಇರುತ್ತದೆ ಎಂದು ಹೇಳಲಾಗುತ್ತೆ. ಏಕೆಂದರೆ ಮೇಷರಾಶಿಯ ಅಧಿಪತಿ ಮಂಗಳ ಅಥವಾ ಕುಜ. ಈ ಗ್ರಹವು ಶಕ್ತಿ, ಧೈರ್ಯ, ಆರಂಭ ಶಕ್ತಿಯ ಸಂಕೇತವಾಗಿದೆ. ಮೇಷರಾಶಿಯವರು ಸಾಮಾನ್ಯವಾಗಿ ತ್ವರಿತವಾಗಿ ನಿರ್ಧಾರ ತೆಗೆದುಕೊಳ್ಳುವವರು, ಹೊಸ ಕೆಲಸಗಳಲ್ಲಿ ಹೆಚ್ಚು ಆಸಕ್ತಿ ತೋರಿಸುವವರು. ಅಲ್ಲದೆ ಈ ರಾಶಿಯವರು ಧೈರ್ಯವಂತರು ಮತ್ತು ಯಾವುದೇ ಕೆಲಸ ಆರಂಭಿಸುವ ಛಲ ಹೊಂದಿರೋರು ಆಗಿರ್ತಾರೆ. ಗಣೇಶನಿಗೆ ಹೊಸ ಸಾಹಸಗಳನ್ನು ಮಾಡುವ ಇವರ ಗುಣ ಅತ್ಯಂತ ಪ್ರಿಯವಾದುದು. ಹಾಗಾಗಿ ಗಣೇಶನಿಗೆ ವಿಶೇಷವಾಗಿ ಮೇಷರಾಶಿಯವರ ಮೇಲೆ ಹೆಚ್ಚು ಪ್ರೀತಿ ಇರುತ್ತದೆ. ಮೇಷರಾಶಿಯವರು ತಮ್ಮ ಯಾವುದೇ ಕಾರ್ಯ ಮಾಡುವ ಮುನ್ನ ಗಣೇಶನನ್ನು ಆರಾಧಿಸಿ ಎಂದು ಸಲಹೆ ನೀಡುತ್ತೇವೆ. ಗಣೇಶನನ್ನು ಆರಾಧಿಸೋದ್ರಿಂದ ನಿಮ್ಮ ಮನೋಬಲ ಹೆಚ್ಚುತ್ತೆ. ಒಟ್ಟಾರೆ ಗಣೇಶನು ಮೇಷರಾಶಿಯವರ ಗುಣಗಳನ್ನು ಹೆಚ್ಚು ಇಷ್ಟಪಡ್ತಾರೆ. ಇನ್ನು ಮುಂದಿನ ಅದೃಷ್ಟವಂತ ರಾಶಿ ಎಂದರೆ ಅದು ಮಿಥುನ ರಾಶಿ. ಜ್ಯೋತಿಷ್ಯದ ದೃಷ್ಟಿಯ ಪ್ರಕಾರ ಮಿಥುನ ರಾಶಿಯವರ ಗುಣಗಳು ಗಣೇಶನ ತತ್ವಕ್ಕೆ ಬಹಳನೇ ಹತ್ತಿರವೆಂದು ಪರಿಗಣಿಸಲಾಗುತ್ತೆ. ಮಿಥುನ ರಾಶಿಯವರಿಗೆ ಗಣೇಶನ ವಿಶೇಷ ಕೃಪೆ ಇರುತ್ತೆ. ಏಕೆಂದರೆ ಈ ರಾಶಿಯ ಅಧಿಪತಿ ಬುಧ. ಬುಧನು ಬುದ್ಧಿ, ಮಾತಿನ ಕೌಶಲ್ಯ, ಶೀಘ್ರವಾಗಿ ಯೋಚನೆಗಳನ್ನು ಮಾಡುವ ಗುಣವನ್ನು ಪ್ರಸಾದಿಸುತ್ತಾನೆ. ಗಣೇಶನು ಕೂಡ ಬುದ್ಧಿಯ ದೇವರು ಎಂದೇ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಇತ್ತ ಮಿಥುನ ರಾಶಿಯವರು ಕೂಡ ಹೆಚ್ಚು ಬುದ್ಧಿಶಾಲಿಗಳು, ಬೇಗ ಕಲಿಯುವ ಗುಣವುಳ್ಳವರು, ಮಾತಿನಲ್ಲಿ ಚಾತುರ್ಯವುಳ್ಳವರು ಆಗಿರ್ತಾರೆ. ಹಾಗಾಗಿ ಬುಧನ ಆಧಿಪತ್ಯವಿರುವ ಈ ರಾಶಿಯವರಿಗೆ ಜ್ಞಾನ ಮತ್ತು ಸಂವಹನ ಕಲೆ ಸಿದ್ಧಿಸಲು ಗಣೇಶನ ಅನುಗ್ರಹ ಸದಾ ಇರಲು ಕಾರಣವಾಗುತ್ತೆ. ಇನ್ನು ಗಣೇಶನಿಗೆ ಪ್ರಿಯವಾದ ಮುಂದಿನ ರಾಶಿ ಅಂದ್ರೆ ಅದು ಕನ್ಯಾ ರಾಶಿ.
ಕನ್ಯಾ ರಾಶಿಯೂ ಕೂಡ ಗಣೇಶನಿಗೆ ಪ್ರಿಯವಾದ ರಾಶಿಗಳಲ್ಲಿ ಒಂದಾಗಿದೆ. ಏಕೆಂದರೆ ಈ ರಾಶಿಯವರ ಗುಣಗಳು ಗಣೇಶನ ತತ್ವಕ್ಕೆ ಬಹಳಾನೇ ಹತ್ತಿರವಾಗಿದೆ. ಈ ರಾಶಿಯ ಅಧಿಪತಿಯೂ ಸಹ ಬುಧನು ಈಗಾಗಲೇ ತಿಳಿಸಿದಂತೆ ಬುದ್ಧಿ ಶಿಸ್ತನ್ನು ಕರುಣಿಸುವ ಗ್ರಹ. ಕನ್ಯಾ ರಾಶಿಯವರು ಕೂಡ ಬಹಳ ಶಿಸ್ತುಬದ್ಧ ಮತ್ತು ವಿವೇಚನಾಶೀಲರು. ಎಲ್ಲಾ ವಿಷಯದಲ್ಲಿಯೂ ಪರಿಪೂರ್ಣತೆಯನ್ನು ನೋಡ್ತಾರೆ. ಸಣ್ಣ ಸಣ್ಣ ವಿಷಯಗಳನ್ನು ಹೆಚ್ಚು ಗಮನಿಸ್ತಾರೆ. ಜೊತೆಗೆ ಶಿಸ್ತುಬದ್ಧರಾಗಿರ್ತಾರೆ. ಸ್ವಚ್ಛತೆಯನ್ನು ಬಯಸ್ತಾರೆ. ಗಣೇಶನು ಕೂಡ ಶುದ್ಧತೆ ಹಾಗೂ ಕ್ರಮಬದ್ಧತೆಯನ್ನು ಇಷ್ಟಪಡುವ ದೇವರಾಗಿದ್ದಾರೆ. ಹಾಗಾಗಿ ಗಣೇಶನ ತತ್ವ ಕನ್ಯಾ ರಾಶಿಯವರ ತತ್ವ ಎರಡೂ ಕೂಡ ಒಂದೇ ಆಗಿರುತ್ತೆ. ಇವರು ಗಣೇಶನ ಆರಾಧನೆ ಮಾಡೋದ್ರಿಂದ ಜೀವನದ ಅಡೆತಡೆಗಳು ಬೇಗ ನಿವಾರಣೆಯಾಗುತ್ತೆ ಮತ್ತು ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಸಿಗುತ್ತೆ. ಗಣೇಶನ ಪ್ರಿಯವಾದ ಕೊನೆಯ ರಾಶಿ ಅಂದ್ರೆ ಅದು ಮಕರ ರಾಶಿ. ಗಣೇಶನಿಗೆ ಮಕರ ರಾಶಿಯವರ ಗುಣಗಳು ಬಹಳಾನೇ ಇಷ್ಟವಾಗುತ್ತೆ. ಅದರಲ್ಲೂ ಮಕರ ರಾಶಿಯವರ ಮೇಲೆ ಗಣಪತಿಯ ದಯೆ ಬಹಳಾನೇ ಹೆಚ್ಚಿರುತ್ತೆ. ಈ ರಾಶಿಯ ಅಧಿಪತಿ ಶನಿ ಗ್ರಹವು ಶ್ರಮ, ಶಿಸ್ತು, ಸಹನೆ, ಕರ್ಮ ಫಲದಾತನಾಗಿದ್ದಾನೆ. ಇದಲ್ಲದೆ ಮಕರ ರಾಶಿಯವರು ಬಹಳ ಕಠಿಣ ಪರಿಶ್ರಮಿಗಳು ಮತ್ತು ನಿಷ್ಠಾವಂತರು. ಕಷ್ಟಗಳನ್ನು ಸಹಿಸಿಕೊಳ್ಳುವ ಗುಣವುಳ್ಳವರು. ಈ ರಾಶಿಯವರು ತಮ್ಮ ಗುರಿಗಳನ್ನು ಸಾಧಿಸಲು ಗಣೇಶನಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಅವರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಶೀಘ್ರವಾಗಿ ದೊರೆಯುತ್ತದೆ ಎಂದು ನಂಬಲಾಗಿದೆ. ಹಾಗಾದ್ರೆ ಗಣೇಶನ ಆಶೀರ್ವಾದ ಪಡೆಯಲು 12 ರಾಶಿಗಳು ಪಾಲಿಸಬೇಕಾದ ಕೆಲವು ನಿಯಮಗಳು ಹಾಗೂ ಸರಳ ಪೂಜೆಗಳು ಯಾವುವು ಎಂಬುದನ್ನು ನೋಡಿಬಿಡೋಣ ಬನ್ನಿ. ಗಣೇಶನಿಗೆ ಬುಧವಾರ ಅತ್ಯಂತ ಪ್ರಿಯವಾದ ದಿನ. ವಿಘ್ನೇಶ್ವರನಿಗೆ ಮೋದಕ ಅಂದ್ರೆ ಅತ್ಯಂತ ಪ್ರಿಯವಾದ ತಿಂಡಿ. ಪೂಜೆಯಲ್ಲಿ ಗರಿಕೆ ಅರ್ಪಿಸಿ ಪೂಜಿಸೋದು ಬಹಳನೇ ಶ್ರೇಯಸ್ಕರ. ಓಂ ಗಂ ಗಣಪತಿಯೇ ನಮಃ ಈ ಮಂತ್ರದ ಜಪವು ಯಾವುದೇ ರಾಶಿಯವರಿಗಾದರೂ ಮಾನಸಿಕ ಶಾಂತಿ ಮತ್ತು ಯಶಸ್ಸನ್ನು ತಂದುಕೊಡುತ್ತೆ. ಅಥವಾ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಈ ಮಂತ್ರವೂ ಸಹ ಗಣೇಶನ ಪೂಜೆಯಲ್ಲಿ ಅತ್ಯಂತ ಪ್ರಸಿದ್ಧವಾದುದು. ಈ ಸಣ್ಣ ಹಾಗೂ ಶಕ್ತಿಶಾಲಿ ಮಂತ್ರಗಳನ್ನು ನಿಮ್ಮ ಮಕ್ಕಳಿಗೂ ಹೇಳಿಕೊಡಿ. ಇದರಿಂದ ಅವರಿಗೆ ಓದಿನಲ್ಲಿ ಹೆಚ್ಚಿನ ಆಸಕ್ತಿ, ಆಶೀರ್ವಾದ ದೊರೆಯುತ್ತೆ. ಇದಲ್ಲದೆ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಚತುರ್ಥಿಯ ದಿನ ಸಂಕಷ್ಟಹರ ಗಣಪತಿ ವ್ರತ ಮಾಡುವುದು ಅತ್ಯಂತ ಶ್ರೇಷ್ಠ. ಗಣೇಶನಿಗೆ ಹಳದಿ ಮತ್ತು ಕೆಂಪು ಬಣ್ಣಗಳೆಂದರೆ ತುಂಬಾ ಇಷ್ಟ. ಹಾಗಾಗಿ ಪೂಜೆಯ ಸಮಯದಲ್ಲಿ ಈ ಬಣ್ಣಗಳ ಬಟ್ಟೆ ಧರಿಸಿ. ಇನ್ನು ಗಣಪತಿಗೆ ಕೆಂಪು ದಾಸವಾಳ ಬಹಳ ಪ್ರಿಯ. ಹಾಗಾಗಿ ಪೂಜೆಯಲ್ಲಿ ಈ ಹೂಗಳನ್ನು ಸಾಧ್ಯವಾದಷ್ಟು ಬಳಸಿ. ನಿಯಮಿತವಾಗಿ ಬುಧವಾರಗಳಂದು ಗಣೇಶನಿಗೆ ಗರಿಕೆ ಅರ್ಪಿಸಿ ಈ ಮಂತ್ರಗಳನ್ನು ಪಠಿಸೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂದು ನಂಬಲಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಗಣೇಶನಿಗೆ ಪ್ರಿಯವಾದ ರಾಶಿಗಳು ಯಾವುವು ಅಂತ. ನಿಮ್ಮ ರಾಶಿ ಯಾವುದು ಅಂತ ಕಾಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯ ಅದೃಷ್ಟದ ದೇವಸ್ಥಾನ ಅಥವಾ ಪರಿಹಾರ ಕ್ಷೇತ್ರದ ಜೊತೆ ಶನಿವಾರ ಸಂಜೆ 6:30ಕ್ಕೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.